ಜನರಿಗೆ ಮತ್ತೊಂದು ಶಾಕಿಂಗ್ ವಿಚಾರ ಕಾದಿದೆ. ಕಾರಣ ವಿದ್ಯುತ್ ದರ ಏರಿಕೆ ಆಯಿತು. ಬಳಿಕ ಈಗ ಕಾವೇರಿ ನೀರಿನ ದರ ಕೂಡ ಹೆಚ್ಚಳಕ್ಕೆ ಚಿಂತನೆ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹಿಂದೆನೇ ಸುಳಿವು ಕೊಟ್ಬಿಟ್ಟಿದ್ರು. ನಮ್ಮ ಜನರಿಗೆ ಉಪಕಾರ ಸ್ಮರಣೆ ಇಲ್ಲ ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಿದ್ರಲ್ಲ. ಈಗ ನೀವು ನೆನಪು ಮಾಡ್ಕೊಳ್ಬೇಕು ಈ ಮಾತನ್ನ. ಕಾರಣ ಬೆಂಗಳೂರಿನ ಜನ ಕಾವೇರಿ ನೀರಿನ ಮೇಲೆ ಡಿಪೆಂಡ್ ಆಗಿದ್ದೀರಿ. ಆದ್ರೆ ಒಂದು ಗಮನಿಸಬೇಕು, ಬಡ ಮತ್ತು ಮಧ್ಯಮ ವರ್ಗದವರಿಗೆ ತಕ್ಕ ಮಟ್ಟಿಗೆ ರಿಲೀಫ್ ಸಿಗುವ ಸಾಧ್ಯತೆ ನೀರಿನ ದರ ಹೆಚ್ಚಳ ಆದ್ರೂ ಕೂಡ ಕಾರಣ ಕಂಡೀಷನ್ಸ್ ಅಪ್ಲೈ ಇದೆ. ಇಲ್ಲಿ ಹೊಸ ವರ್ಷಕ್ಕೆ ದರ ಏರಿಕೆಗೆ ಜಲಮಂಡಳಿ ಸಿದ್ಧತೆ ಮಾಡಿಕೊಂಡಿದೆ. ಅವ್ರು ಹೇಳೋ ಪ್ರಕಾರ ಯಾವತ್ತೂ ಕೂಡ ಆಗಿಲ್ಲ, ಹೆಚ್ಚು ಕಡಿಮೆ 10 ವರ್ಷ ಆಯ್ತು ಪ್ರಸ್ತಾವನೆ ಹೋಗುತ್ತೆ. ಇಲ್ಲಿ ತನಕ ದರ ಏರಿಕೆ ಮಾಡಕ್ ಆಗ್ತಾ ಇಲ್ಲ, ಮೇಂಟೆನೆನ್ಸ್ ಎಲ್ಲ ಇದೆಯಲ್ಲ, ಮಾಡ್ಲೇಬೇಕು, ಅದು ಅನಿವಾರ್ಯ ಆಗಿದೆ ಅನ್ನುವಂತಹ ವಿಚಾರವನ್ನ ಅಧಿಕಾರಿಗಳು ಹೇಳ್ತಾ ಇದ್ರು. ನೋಡಿ, ಇಲ್ಲಿ ಕಂಡೀಷನ್ಸ್ ಆಗ್ಲೇ ಹೇಳ್ತಾ ಇದ್ದೆ, 25,000 ಲೀಟರ್ಗಿಂತ ಹೆಚ್ಚು ಬಳಸಿದ್ರೆ ಮಾತ್ರ ದರ ಏರಿಕೆ ಆಗುತ್ತಂತೆ. ಅಂದ್ರೆ ಅಂತವ್ರಿಗೆ ದರ ಏರಿಕೆಯ ಬಿಸಿ ಇರುತ್ತೆ. 30% ದರ ಹೆಚ್ಚಳಕ್ಕೆ ಜಲಮಂಡಳಿ ಚಿಂತನೆ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಬಹಳ ಕುತೂಹಲ ಇದ್ದಿದ್ದು ಈ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿರುವ ಮಾತು, ನಮ್ಮ ಜನಕ್ಕೆ ಉಪಕಾರ ಸ್ಮರಣೆ ಇಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ಈಗ ನೀರಿನ ದರ ಕೂಡ ಫಿಕ್ಸ್ ಆಗ್ಬಿಡುತ್ತಾ? ಜನಕ್ಕೆ ಈ ಮೂಲಕ ಉಪಕಾರ ಸ್ಮರಣೆ ತೀರಿಸೋದಕ್ಕೆ ಡಿಕೆಶಿ ಅವರು ಮುಂದಾಗ್ತಿದ್ದಾರಾ ಅಂತ? ಶ್ರುತಿ, ಹೊಸ ವರ್ಷಕ್ಕೆ ಕಾವೇರಿ ನೀರು ಕಾಸ್ಟ್ಲಿ ಆಗುತ್ತೆ. ಒಂದ್ ಕಡೆ ಬೆಳಗಾವಿ ಅಧಿವೇಶನ ಮುಗಿದ ನಂತರ ಇದೀಗ ಜಲಮಂಡಳಿ ದರ ಏರಿಕೆ ಮಾಡಲು ಮುಂದಾಗಿದೆ. ಒಟ್ಟು 30% ದರ ಏರಿಕೆ ಆಗಲಿದೆ. ಅಂದ್ರೆ 32 ರೂಪಾಯಿ ನಿಗದಿ ಮಾಡಲಾಗಿದೆ. ಹೀಗಾಗಿ ಜಲಮಂಡಳಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಯಾಕಂದ್ರೆ 10 ವರ್ಷ ಅಂದ್ರೆ 2014ರಲ್ಲಿ ದರ ಏರಿಕೆ ಮಾಡಿತ್ತು. 10 ವರ್ಷ ದರ ಏರಿಕೆ ಆಗಿಲ್ಲ. ಹೀಗಾಗಿ ಜಲಮಂಡಳಿ ತುಂಬಾ ನಷ್ಟದಲ್ಲಿ ಇದೆ ಎಂಬುದು ಜಲಮಂಡಳಿ ಅಧಿಕಾರಿಗಳ ಸ್ಪಷ್ಟತೆ. ಹೀಗಾಗಿ ಜನವರಿ ಮೊದಲನೇ ವಾರದಲ್ಲಿ ದರ ಏರಿಕೆ ಆಗ್ಬಹುದು 30%. ಬಟ್ 25,000 ಲೀಟರ್ ಯಾರು ಅಧಿಕ ತೆಗೆದುಕೊಂಡಿರ್ತಾರೆ ಅವರಿಗೆ ಮಾತ್ರ ದರ ಅನ್ವಯ ಆಗಲಿದೆ ಎಂಬುದು ಹೇಳಲಾಗ್ತಿದೆ. ಅಂದ್ರೆ 25,000 ಲೀಟರ್ ಒಳಗಡೆ ಇರೋರಿಗೆ ಯಾವುದೇ ರೀತಿಯ ದರ ಏರಿಕೆ ಆಗಲ್ಲ ಎಂಬುದು ಜಲಮಂಡಳಿ ಅಧಿಕಾರಿಗಳ ಸ್ಪಷ್ಟನೆ ಪಡಿಸಿದ್ದಾರೆ. ಹೀಗಾಗಿ ಯಾರು ಅಂದ್ರೆ ಈ ವಾಣಿಜ್ಯ, ಹೋಟೆಲ್ ಉದ್ಯಮ ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ಗಳಿಗೆ ಈವರೆಗೆ ತುಂಬಾ ಶಾಕ್ ಆಗಲಿದೆ. ಯಾಕಂದ್ರೆ 30% ಅಂದ್ರೆ 32 ರೂಪಾಯಿ ಏರಿಕೆ ಆಗಲಿದೆ. ಹೀಗಾಗಿ ಜಲಮಂಡಳಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಶ್ರುತಿ, ಓಕೆ, ಧನ್ಯವಾದಗಳು ವೀರೇಶ್ ತಮ್ಮೆಲ್ಲ ಮಾಹಿತಿಗೆ. ಜನರಿಗೆ ಮತ್ತೊಂದು ಶಾಕಿಂಗ್ ವಿಚಾರ ಕಾದಿದೆ. ಕಾರಣ ವಿದ್ಯುತ್ ದರ ಏರಿಕೆ ಆಯಿತು. ಬಳಿಕ ಈಗ ಕಾವೇರಿ ನೀರಿನ ದರ ಕೂಡ ಹೆಚ್ಚಳಕ್ಕೆ ಚಿಂತನೆ ಆಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರಬಹುದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹಿಂದೆನೆ ಸುಳಿವು ಕೊಟ್ಬಿಟ್ಟಿದ್ರು. ನಮ್ಮ ಜನರಿಗೆ ಉಪಕಾರ ಸ್ಮರಣೆ ಇಲ್ಲ ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಿದ್ರಲ್ಲ. ಈಗ ನೀವು ನೆನಪು ಮಾಡ್ಕೊಳ್ಬೇಕು ಈ ಮಾತನ್ನ. ಕಾರಣ ಬೆಂಗಳೂರಿನ ಜನ ಕಾವೇರಿ ನೀರಿನ ಮೇಲೆ ಡಿಪೆಂಡ್ ಆಗಿದ್ದೀರಿ. ಆದ್ರೆ ಒಂದು ಗಮನಿಸಬೇಕು, ಬಡ ಮತ್ತು ಮಧ್ಯಮ ವರ್ಗದವರಿಗೆ ತಕ್ಕ ಮಟ್ಟಿಗೆ ರಿಲೀಫ್ ಸಿಗುವ ಸಾಧ್ಯತೆ ನೀರಿನ ದರ ಹೆಚ್ಚಳ ಆದ್ರೂ ಕೂಡ ಕಾರಣ ಕಂಡೀಷನ್ಸ್ ಅಪ್ಲೈ ಇದೆ. ಇಲ್ಲಿ ಹೊಸ ವರ್ಷಕ್ಕೆ ದರ ಏರಿಕೆಗೆ ಜಲಮಂಡಳಿ ಸಿದ್ಧತೆ ಮಾಡಿಕೊಂಡಿದೆ. ಅವ್ರು ಹೇಳೋ ಪ್ರಕಾರ ಯಾವತ್ತೂ ಕೂಡ ಆಗಿಲ್ಲ, ಹೆಚ್ಚು ಕಡಿಮೆ 10 ವರ್ಷ ಆಯ್ತು ಪ್ರಸ್ತಾವನೆ ಹೋಗುತ್ತೆ. ಇಲ್ಲಿ ತನಕ ದರ ಏರಿಕೆ ಮಾಡಕ್ ಆಗ್ತಾ ಇಲ್ಲ, ಮೇಂಟೆನೆನ್ಸ್ ಎಲ್ಲ ಇದೆಯಲ್ಲ, ಮಾಡ್ಲೇಬೇಕು, ಅದು ಅನಿವಾರ್ಯ ಆಗಿದೆ ಅನ್ನುವಂತಹ ವಿಚಾರವನ್ನ ಅಧಿಕಾರಿಗಳು ಹೇಳ್ತಾ ಇದ್ರು. ನೋಡಿ, ಇಲ್ಲಿ ಕಂಡೀಷನ್ಸ್ ಆಗ್ಲೇ ಹೇಳ್ತಾ ಇದ್ದೆ, 25,000 ಲೀಟರ್ಗಿಂತ ಹೆಚ್ಚು ಬಳಸಿದ್ರೆ ಮಾತ್ರ ದರ ಏರಿಕೆ ಆಗುತ್ತಂತೆ. ಅಂದ್ರೆ ಅಂತವ್ರಿಗೆ ದರ ಏರಿಕೆಯ ಬಿಸಿ ಇರುತ್ತೆ. 30% ದರ ಹೆಚ್ಚಳಕ್ಕೆ ಜಲಮಂಡಳಿ ಚಿಂತನೆ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಬಹಳ ಕುತೂಹಲ ಇದ್ದಿದ್ದು ಈ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿರುವ ಮಾತು, ನಮ್ಮ ಜನಕ್ಕೆ ಉಪಕಾರ ಸ್ಮರಣೆ ಇಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ಈಗ ನೀರಿನ ದರ ಕೂಡ ಫಿಕ್ಸ್ ಆಗ್ಬಿಡುತ್ತಾ? ಜನಕ್ಕೆ ಈ ಮೂಲಕ ಉಪಕಾರ ಸ್ಮರಣೆ ತೀರಿಸೋದಕ್ಕೆ ಡಿಕೆಶಿ ಅವರು ಮುಂದಾಗ್ತಿದ್ದಾರಾ ಅಂತ? ಶ್ರುತಿ, ಹೊಸ ವರ್ಷಕ್ಕೆ ಕಾವೇರಿ ನೀರು ಕಾಸ್ಟ್ಲಿ ಆಗುತ್ತೆ. ಒಂದ್ ಕಡೆ ಬೆಳಗಾವಿ ಅಧಿವೇಶನ ಮುಗಿದ ನಂತರ ಇದೀಗ ಜಲಮಂಡಳಿ ದರ ಏರಿಕೆ ಮಾಡಲು ಮುಂದಾಗಿದೆ. ಒಟ್ಟು 30% ದರ ಏರಿಕೆ ಆಗಲಿದೆ. ಅಂದ್ರೆ 32 ರೂಪಾಯಿ ನಿಗದಿ ಮಾಡಲಾಗಿದೆ. ಹೀಗಾಗಿ ಜಲಮಂಡಳಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಯಾಕಂದ್ರೆ 10 ವರ್ಷ ಅಂದ್ರೆ 2014ರಲ್ಲಿ ದರ ಏರಿಕೆ ಮಾಡಿತ್ತು. 10 ವರ್ಷ ದರ ಏರಿಕೆ ಆಗಿಲ್ಲ. ಹೀಗಾಗಿ ಜಲಮಂಡಳಿ ತುಂಬಾ ನಷ್ಟದಲ್ಲಿ ಇದೆ ಎಂಬುದು ಜಲಮಂಡಳಿ ಅಧಿಕಾರಿಗಳ ಸ್ಪಷ್ಟತೆ. ಹೀಗಾಗಿ ಜನವರಿ ಮೊದಲನೇ ವಾರದಲ್ಲಿ ದರ ಏರಿಕೆ ಆಗ್ಬಹುದು 30%. ಬಟ್ 25,000 ಲೀಟರ್ ಯಾರು ಅಧಿಕ ತೆಗೆದುಕೊಂಡಿರ್ತಾರೆ ಅವರಿಗೆ ಮಾತ್ರ ದರ ಅನ್ವಯ ಆಗಲಿದೆ ಎಂಬುದು ಹೇಳಲಾಗ್ತಿದೆ. ಅಂದ್ರೆ 25,000 ಲೀಟರ್ ಒಳಗಡೆ ಇರೋರಿಗೆ ಯಾವುದೇ ರೀತಿಯ ದರ ಏರಿಕೆ ಆಗಲ್ಲ ಎಂಬುದು ಜಲಮಂಡಳಿ ಅಧಿಕಾರಿಗಳ ಸ್ಪಷ್ಟನೆ ಪಡಿಸಿದ್ದಾರೆ. ಹೀಗಾಗಿ ಯಾರು ಅಂದ್ರೆ ಈ ವಾಣಿಜ್ಯ, ಹೋಟೆಲ್ ಉದ್ಯಮ ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ಗಳಿಗೆ ಈವರೆಗೆ ತುಂಬಾ ಶಾಕ್ ಆಗಲಿದೆ. ಯಾಕಂದ್ರೆ 30% ಅಂದ್ರೆ 32 ರೂಪಾಯಿ ಏರಿಕೆ ಆಗಲಿದೆ. ಹೀಗಾಗಿ ಜಲಮಂಡಳಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಶ್ರುತಿ, ಓಕೆ, ಧನ್ಯವಾದಗಳು ವೀರೇಶ್ ತಮ್ಮೆಲ್ಲ ಮಾಹಿತಿಗೆ.
ಜನರಿಗೆ ಮತ್ತೊಂದು ಶಾಕಿಂಗ್ ವಿಚಾರ ಕಾದಿದೆ. ಕಾರಣ ವಿದ್ಯುತ್ ದರ ಏರಿಕೆ ಆಯಿತು, ಬಳಿಕ ಈಗ ಕಾವೇರಿ ನೀರಿನ ದರ ಕೂಡ ಹೆಚ್ಚಳಕ್ಕೆ ಚಿಂತನೆ ಆಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರಬಹುದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹಿಂದೆನೆ ಸುಳಿವು ಕೊಟ್ಬಿಟ್ಟಿದ್ರು. ನಮ್ಮ ಜನರಿಗೆ ಉಪಕಾರ ಸ್ಮರಣೆ ಇಲ್ಲ ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಿದ್ರಲ್ಲ, ಈಗ ನೀವು ನೆನಪು ಮಾಡ್ಕೊಳ್ಬೇಕು ಈ ಮಾತನ್ನ. ಕಾರಣ ಬೆಂಗಳೂರಿನ ಜನ ಕಾವೇರಿ ನೀರಿನ ಮೇಲೆ ಡಿಪೆಂಡ್ ಆಗಿದ್ದೀರಿ. ಆದ್ರೆ ಒಂದು ಗಮನಿಸಬೇಕು, ಬಡ ಮತ್ತು ಮಧ್ಯಮ ವರ್ಗದವರಿಗೆ ತಕ್ಕ ಮಟ್ಟಿಗೆ ರಿಲೀಫ್ ಸಿಗುವ ಸಾಧ್ಯತೆ ನೀರಿನ ದರ ಹೆಚ್ಚಳ ಆದ್ರೂ ಕೂಡ ಕಾರಣ ಕಂಡೀಷನ್ಸ್ ಅಪ್ಲೈ ಇದೆ ಇಲ್ಲಿ. ಹೊಸ ವರ್ಷಕ್ಕೆ ದರ ಏರಿಕೆಗೆ ಜಲಮಂಡಳಿ ಸಿದ್ಧತೆ ಮಾಡಿಕೊಂಡಿದೆ. ಅವ್ರು ಹೇಳೋ ಪ್ರಕಾರ ಯಾವತ್ತೂ ಕೂಡ ಆಗಿಲ್ಲ, ಹೆಚ್ಚು ಕಡಿಮೆ 10 ವರ್ಷ ಆಯ್ತು ಪ್ರಸ್ತಾವನೆ ಹೋಗುತ್ತೆ, ಇಲ್ಲಿ ತನಕ ದರ ಏರಿಕೆ ಮಾಡಕ್ ಆಗ್ತಾ ಇಲ್ಲ, ಮೇಂಟೆನೆನ್ಸ್ ಎಲ್ಲ ಇದೆಯಲ್ಲ, ಮಾಡ್ಲೇಬೇಕು, ಅದು ಅನಿವಾರ್ಯ ಆಗಿದೆ ಅನ್ನುವಂತಹ ವಿಚಾರವನ್ನ ಅಧಿಕಾರಿಗಳು ಹೇಳ್ತಾ ಇದ್ರು. ನೋಡಿ, ಇಲ್ಲಿ ಕಂಡೀಷನ್ಸ್ ಆಗ್ಲೇ ಹೇಳ್ತಾ ಇದ್ದೆ, 25,000 ಲೀಟರ್ಗಿಂತ ಹೆಚ್ಚು ಬಳಸಿದ್ರೆ ಮಾತ್ರ ದರ ಏರಿಕೆ ಆಗುತ್ತಂತೆ. ಅಂದ್ರೆ ಅಂತವ್ರಿಗೆ ದರ ಏರಿಕೆಯ ಬಿಸಿ ಇರುತ್ತೆ. 30% ದರ ಹೆಚ್ಚಳಕ್ಕೆ ಜಲಮಂಡಳಿ ಚಿಂತನೆ ಮಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿ. ವೀರೇಶ್, ಬಹಳ ಕುತೂಹಲ ಇದ್ದಿದ್ದು ಈ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಡಿರೋ ಮಾತು, ನಮ್ಮ ಜನಕ್ಕೆ ಉಪಕಾರ ಸ್ಮರಣೆ ಇಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ಈಗ ನೀರಿನ ದರ ಕೂಡ ಫಿಕ್ಸ್ ಆಗ್ಬಿಡುತ್ತಾ? ಜನಕ್ಕೆ ಈ ಮೂಲಕ ಉಪಕಾರ ಸ್ಮರಣೆ ತೀರಿಸೋದಕ್ಕೆ ಡಿಕೆಶಿ ಅವರು ಮುಂದಾಗ್ತಿದ್ದಾರಾ ಅಂತ? ಶ್ರುತಿ, ಹೊಸ ವರ್ಷಕ್ಕೆ ಕಾವೇರಿ ನೀರು ಕಾಸ್ಟ್ಲಿ ಆಗುತ್ತೆ. ಒಂದ್ ಕಡೆ ಬೆಳಗಾವಿ ಅಧಿವೇಶನ ಮುಗಿದ ನಂತರ ಇದೀಗ ಜಲಮಂಡಳಿ ದರ ಏರಿಕೆ ಮಾಡಲು ಮುಂದಾಗಿದೆ. ಒಟ್ಟು 30% ದರ ಏರಿಕೆ ಆಗಲಿದೆ. ಅಂದ್ರೆ 37 ರೂಪಾಯಿ ನಿಗದಿ ಮಾಡಲಾಗಿದೆ. ಹೀಗಾಗಿ ಜಲಮಂಡಳಿ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಯಾಕಂದ್ರೆ 10 ವರ್ಷ ಅಂದ್ರೆ 2014ರಲ್ಲಿ ದರ ಏರಿಕೆ ಮಾಡಿತ್ತು, 10 ವರ್ಷ ದರ ಏರಿಕೆ ಆಗಿಲ್ಲ. ಹೀಗಾಗಿ ಜಲಮಂಡಳಿ ತುಂಬಾ ನಷ್ಟದಲ್ಲಿ ಇದೆ ಎಂಬುದು ಜಲಮಂಡಳಿ ಅಧಿಕಾರಿಗಳ ಸ್ಪಷ್ಟತೆ. ಹೀಗಾಗಿ ಜನವರಿ ಮೊದಲನೇ ವಾರದಲ್ಲಿ ದರ ಏರಿಕೆ ಆಗ್ಬಹುದು 30% ಬಟ್ 25,000 ಲೀಟರ್ ಯಾರು ಅಧಿಕ ತೆಗೆದುಕೊಂಡಿರ್ತಾರೆ ಅವರಿಗೆ ಮಾತ್ರ ದರ ಅನ್ವಯ ಆಗಲಿದೆ ಎಂಬುದು ಹೇಳಲಾಗ್ತಿದೆ. ಅಂದ್ರೆ 25,000 ಲೀಟರ್ ಒಳಗಡೆ ಇರೋರಿಗೆ ಯಾವುದೇ ರೀತಿಯ ದರ ಏರಿಕೆ ಆಗಲ್ಲ ಎಂಬುದು ಜಲಮಂಡಳಿ ಅಧಿಕಾರಿಗಳ ಸ್ಪಷ್ಟನೆ ಪಡಿಸಿದ್ದಾರೆ. ಹೀಗಾಗಿ ಯಾರು ಅಂದ್ರೆ ಈ ವಾಣಿಜ್ಯ, ಹೋಟೆಲ್ ಉದ್ಯಮ ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ ಗಳಿಗೆ ಈವರೆಗೆ ತುಂಬಾ ಶಾಕ್ ಆಗಲಿದೆ. ಯಾಕಂದ್ರೆ 30% ಅಂದ್ರೆ 32 ರೂಪಾಯಿ ಏರಿಕೆ ಆಗಲಿದೆ. ಹೀಗಾಗಿ ಜಲಮಂಡಳಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಶ್ರುತಿ, ಓಕೆ, ಧನ್ಯವಾದಗಳು ವೀರೇಶ್ ತಮ್ಮೆಲ್ಲ ಮಾಹಿತಿಗೆ. ಜನರಿಗೆ ಮತ್ತೊಂದು ಶಾಕಿಂಗ್ ವಿಚಾರ ಕಾದಿದೆ. ಕಾರಣ ವಿದ್ಯುತ್ ದರ ಏರಿಕೆ ಆಯಿತು, ಬಳಿಕ ಈಗ ಕಾವೇರಿ ನೀರಿನ ದರ ಕೂಡ ಹೆಚ್ಚಳಕ್ಕೆ ಚಿಂತನೆ ಆಗ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರಬಹುದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಹಿಂದೆನೆ ಸುಳಿವು ಕೊಟ್ಬಿಟ್ಟಿದ್ರು. ನಮ್ಮ ಜನರಿಗೆ ಉಪಕಾರ ಸ್ಮರಣೆ ಇಲ್ಲ ಅನ್ನುವಂತಹ ವಿಚಾರವನ್ನ ಉಲ್ಲೇಖ ಮಾಡಿದ್ರಲ್ಲ, ಈಗ ನೀವು ನೆನಪು ಮಾಡ್ಕೊಳ್ಬೇಕು ಈ ಮಾತನ್ನ. ಕಾರಣ ಬೆಂಗಳೂರಿನ ಜನ ಕಾವೇರಿ ನೀರಿನ ಮೇಲೆ ಡಿಪೆಂಡ್ ಆಗಿದ್ದೀರಿ. ಆದ್ರೆ ಒಂದು ಗಮನಿಸಬೇಕು, ಬಡ ಮತ್ತು ಮಧ್ಯಮ ವರ್ಗದವರಿಗೆ ತಕ್ಕ ಮಟ್ಟಿಗೆ ರಿಲೀಫ್ ಸಿಗುವ ಸಾಧ್ಯತೆ ನೀರಿನ ದರ ಹೆಚ್ಚಳ ಆದ್ರೂ ಕೂಡ ಕಾರಣ ಕಂಡೀಷನ್ಸ್ ಅಪ್ಲೈ ಇದೆ ಇಲ್ಲಿ. ಹೊಸ ವರ್ಷಕ್ಕೆ ದರ ಏರಿಕೆಗೆ ಜಲಮಂಡಳಿ ಸಿದ್ಧತೆ ಮಾಡಿಕೊಂಡಿದೆ. ಅವ್ರು ಹೇಳೋ ಪ್ರಕಾರ ಯಾವತ್ತೂ ಕೂಡ ಆಗಿಲ್ಲ, ಹೆಚ್ಚು ಕಡಿಮೆ 10 ವರ್ಷ ಆಯ್ತು ಪ್ರಸ್ತಾವನೆ ಹೋಗುತ್ತೆ, ಇಲ್ಲಿ ತನಕ ದರ ಏರಿಕೆ ಮಾಡಕ್ ಆಗ್ತಾ ಇಲ್ಲ, ಮೇಂಟೆನೆನ್ಸ್ ಎಲ್ಲ ಇದೆಯಲ್ಲ, ಮಾಡ್ಲೇಬೇಕು, ಅದು ಅನಿವಾರ್ಯ ಆಗಿದೆ ಅನ್ನುವಂತಹ ವಿಚಾರವನ್ನ ಅಧಿಕಾರಿಗಳು ಹೇಳ್ತಾ ಇದ್ರು. ನೋಡಿ, ಇಲ್ಲಿ ಕಂಡೀಷನ್ಸ್ ಆಗ್ಲೇ ಹೇಳ್ತಾ ಇದ್ದೆ, 25,000 ಲೀಟರ್ಗಿಂತ ಹೆಚ್ಚು ಬಳಸಿದ್ರೆ ಮಾತ್ರ ದರ ಏರಿಕೆ ಆಗುತ್ತಂತೆ. ಅಂದ್ರೆ ಅಂತವ್ರಿಗೆ ದರ ಏರಿಕೆಯ ಬಿಸಿ ಇರುತ್ತೆ. 30% ದರ ಹೆಚ್ಚಳಕ್ಕೆ ಜಲ